ಸೊ ಧನುಷ್ಕೋಡಿ ಎಲ್ಲ ಫುಲ್ ನೋಡಾಯಿತು. ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಇದೆ, ಅದನ್ನ ನೋಡಿಕೊಂಡು ವಿಲುಂಡಿ ತೀರ್ಥ ಅಂತ ಒಂದಿದೆ, ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದು ಸೀನಿಯರ್ ಬಾವಿ ಇದೆ. ಅದನ್ನು ನೋಡಿಕೊಂಡು ಹಂಗೆ ಪಂಬನ್ ಬ್ರಿಡ್ಜ್ ಹತ್ರಕ್ಕೆ ಹೋಗೋಣ ಸನ್ಸೆಟ್ ಅಷ್ಟರೊಳಗೆ ಅಂತ ಪ್ಲ್ಯಾನು. ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿದೆ. ಸನ್ಸೆಟ್ ಆಲ್ಮೋಸ್ಟ್ ಈಗ 5:30 5:40 ಸನ್ಸೆಟ್ ಆಗ್ಬಿಡ್ತಾ ಇದೆ. ಅಷ್ಟರಲ್ಲಿ ಹೋಗ್ತೀವ ಇಲ್ವಾ ನೋಡೋಣ. ಸಂಜೆ ಆದಮೇಲೆ ಸ್ವಲ್ಪ ತಣ್ಣಗಿದೆ ನೋಡಿದ್ರು, 4 ಗಂಟೆ ಆದಮೇಲೆ ತಣ್ಣಗಿದೆ. ಹಿಂಗೆ ಇದ್ಬಿಟ್ಟಿದ್ದೀರ, ಎಷ್ಟು ಆರಾಮಾಗಿರ್ತಿದ್ದೋ ಬೆಳಗ್ಗೆಯಿಂದ. ಬಿಸಿಲಲ್ಲಿ ಬೆಂದೋಗಿದ್ದೀವಿ ಒಂದು ಲೆವೆಲ್ಗೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವೂರವರು? ಯಾವೂರವರು? ಬೆಳ್ತಂಗಡಿ, ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಬಿಟ್ಟಿದ್ ಕುಡಿದ್ಬಿಟ್ಟು, ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಸೊ ರಾಮೇಶ್ವರಂಗೆ ವಾಪಸ್ ಬಂದು ಮತ್ತೆ ಹಿಂಗೆ ಹೋಗ್ಬೇಕು ಪಂಬನ್ ಬ್ರಿಡ್ಜ್ಗೆ. ಮಾತ್ರ ಧನುಷ್ಕೋಡಿದು ಇದೊಂದು ರೋಡ್ ಇದೆಯಲ್ಲ, ಸಕ್ಕತ್ತಾಗಿದೆ. ದೊಡ್ಡದಾಗೆ ಬೋರ್ಡ್ ಹಾಕಿ ಡಾಕ್ಟರ್ APJ ಕಲಾಂ ಹೌಸ್ ಅಂತ ದೊಡ್ಡದಾಗೆ ಹಾಕಿದ್ದಾರೆ. ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಬಟ್ ಮ್ಯಾಪಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ತೋರಿಸ್ತಾ ಇದೆ. ಎಷ್ಟೊತ್ತು ಕ್ಲೋಸಿಂಗು ಅದು ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ನೋಡೋಣ. APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಕ್ಲೋಸ್ ಆಗಿದೆ, ಕ್ಲೋಸ್ಡ್ ಅಂತ ಬೋರ್ಡ್ ಹಾಕಿದ್ರು. ಇದೇನೆ ಕ್ಲೋಸು. ಸೊ ಆದ್ದರಿಂದ ಏನು ಮಾಡೋಕ್ಕಾಗಲ್ಲ, ಓಡಬೇಕಷ್ಟೆ. ಇನ್ನೊಂದು ವಿಲುಂಡಿ ತೀರ್ಥ ಅಂತ ಇದೆಯಲ್ಲ, ಅಟ್ಲೀಸ್ಟ್ ಅದಕ್ಕಾರು ಹೋಗೋಣ. 5 ನಿಮಿಷ ತೋರಿಸ್ತಾ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಆದಮೇಲೆ ಒಂದು 1 ಕಿಲೋಮೀಟರ್ ಮುಂದೆ ಬಂದು ರೈಟ್ ತಗೋಬೇಕು. ಈ ರೈಟ್ಗಲ್ಲಿ ವಿಲುಂಡಿ ತೀರ್ಥ ಇರೋದು. ಸೊ ವಿಲುಂಡಿ ತೀರ್ಥ ಅಂದರೆ ಅದೇ ಅವಾಗಲೇ ಹೇಳಿದ್ನಲ್ಲ, ಸಮುದ್ರದ ಮಧ್ಯದಲ್ಲಿ ಒಂದು ಬಾವಿ ಇದೆ. ಆ ಬಾವಿ ನೀರು ಸಿಹಿ ನೀರಂತೆ. ಸೊ ಸಮುದ್ರದ ಮಧ್ಯದಲ್ಲಿ ಬಾವಿಲಿ ಸಿಹಿ ನೀರು ಹೆಂಗೆ ಬಂತು ಗುರು? ಅದು ಈಗ ತಲೆಯಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಸೊ ವಿ ಹ್ಯಾವ್ ಅರೈವ್ಡ್ ವಿಲುಂಡಿ ತೀರ್ಥ. ಇದೇ ಆ ಜಾಗ ನೋಡಿ, ಅಲ್ಲಿರೋದು ಅದು ಬಾವಿ. ಸಮುದ್ರದ ಹತ್ರ ಮುಂದೆ ಹೋಗಿ ಅಲ್ಲಿ ಬಾವಿ ತೆಗ್ದಿದ್ದಾರೆ, ಅಲ್ಲ ಆ ಥರ ಸೀನರಿ ಇರೋದು. ಸೊ ಇದೆಲ್ಲ ಹೆಂಗೆ ಅನ್ನೋದು ಗೊತ್ತಿಲ್ಲ ಅಷ್ಟೆ. ಸೊ ವಿಲುಂಡಿ ತೀರ್ಥ ಹತ್ರ ಒಂದು ಟೆಂಪಲ್ ಇದೆ. ಈ ತೀರ್ಥದ್ದು ವಿಶೇಷ ಏನು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಸೈಡಲ್ಲಿ ನಿಂತ್ಕೊ ಓದಿದೆ, ಇಲ್ಲಿ ಫುಲ್ ಕವರ್ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ಹಂಗೆ ಹೇಳ್ತೀನಿ. ಈ ವಿಲುಂಡಿ ತೀರ್ಥ ಅಂದರೆ ಏನು ಅಂದರೆ, ಆವಾಗ ರಾಮ ಸೀತೆಗೆ ದಾಹ ಆದಾಗ ದಾಹ ತೀರ್ಸೋಕ್ಕೆ ಒಂದು ಬಾಣ ತೊಗೊಂಡು ಸಮುದ್ರದ ಅಥವಾ ಒಂದು ಬಾವಿ ಮಾಡಿ ಅದರಿಂದ ಸಿಹಿ ಬಂತಂತೆ. ಆ ನೀರನ್ನ ಕುಡಿದ್ರಂತೆ. ಅದನ್ನು ನಾವು ಇವಾಗ ನೋಡೋಕೆ ಬಂದಿದ್ದೀವಿ ಅಷ್ಟೇ. ನೋಡಿ ಇಲ್ಲಿ ಸಮುದ್ರದ ಮಧ್ಯದಲ್ಲಿ ಮಾಡಿರೋದು. ಇಲ್ಲಿ ಇನ್ನೊಂದು ಬಾವಿ ಇದೆ. ಬಕೆಟಲ್ಲಿ ತೆಗೆದು ಕೊಡ್ತಾರೆ, ಕುಡ್ದು ನೋಡ್ತೀನಿ ನೋಡಿ. ಉಪ್ಪು ನೀರು ಥರ ಇಲ್ಲ, ಮಾಮೂಲಿ ಕುಡಿಯೋ ನೀರು ಥರ ಇಲ್ಲ ನೋಡಿ. ಈ ಥರ ಬಾವಿಯಿಂದ ತೆಗೆದು ಕುಡಿಸ್ತಾರೆ. ಇದು ವಿಲುಂಡಿ ತೀರ್ಥ. ಸೊ ಇದಾಯಿತು, ಈಗ ಇಲ್ಲಿಂದ ಹೊರಡೋಣ, ಇಲ್ಲಾಂದರೆ ಸನ್ಸೆಟ್ ಮಿಸ್ ಆಗುತ್ತೆ ಪಂಬನ್ ಬ್ರಿಡ್ಜಲ್ಲಿ. ಸೊ ವ್ಯೂ ಸಕ್ಕತ್ತಾಗಿದೆ. ಇಲ್ಲೂ ಸ್ವಲ್ಪ ಬೇಗ ಬಂದರೆ ಎಂಜಾಯ್ ಮಾಡ್ಕೊ ಹೋಗೋದಿತ್ತು. ಸೊ ಲೆಟ್ಸ್ ಗೋ. ವಿಲುಂಡಿ ತೀರ್ಥ ಹಿಂಗಿದೆ ಸ್ಪಾಟು. ಆದರೂ ನಿಜವಾಗ್ಲೂ ಪ್ರಕೃತಿ ವಿಸ್ಮಯ ಗುರು. ಕುಡ್ದು ನೋಡಿದ್ನಲ್ಲ ನೀರು,
ಉಪ್ಪು ನೀರು ಥರ ಇಲ್ಲ, ಸಿಗಿತ್ತು. ಅಂದರೆ ಒಂಥರ ಅಷ್ಟೊಂದು ಫುಲ್ ಸಿಹಿ ನೀರಲ್ಲ, ಬಟ್ ಸಮುದ್ರದ ನೀರು ಥರ ಇಲ್ಲ. ಮಾಮೂಲಿ ನಮ್ಮ ಸೈಡ್ ಬೋರ್ ನೀರೆಲ್ಲ ಇರುತ್ತಲ್ಲ ಆ ಟೈಪ್ ಇತ್ತು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಪಂಬನ್ ಬ್ರಿಡ್ಜ್ ಇಂದ ಸುಮಾರು ಒಂದು 4-5 ಕಿಲೋಮೀಟರ್ ಇರ್ಬೋದು. ಮ್ಯಾಪ್ ಹಾಕ್ಕೊಂಡಿಲ್ಲ, ಒಂದೇ ರೋಡ್ ತಾನೆ ಅಂತ ಹಂಗೆ ಹೋಗ್ತಾ ಇರೋದು. ಸೊ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕೀಗ. ಟೈಮು 5:24 ಆಗಿದೆ. ಸೂರ್ಯಾಜಿ ಆಲೆ ಬಾಯ್ ಹೇಳೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ನೋಡೋದ್ರಿಂದ ಲೊಕೇಶನ್ಗೆ ರೀಚ್ ಆಗಿಲ್ಲ. ಪಂಬನ್ ಬ್ರಿಡ್ಜ್ ಹತ್ರ ಅದೇ ಸನ್ಸೆಟ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗ್ತಾ ಇರೋದು. ಇದು ಪಂಬನ್ ಊರು. ಸೊ ಮೇ ಬಿ ವಿ ಆರ್ ನಿಯರ್ ಟು ಪಂಬನ್ ಬ್ರಿಡ್ಜ್. ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರಕ್ಕೆ ಹೋಗೋದು ಹೆಂಗೆ? ಸೊ ಈ ಕಡೆ ಲೆಫ್ಟ್, ರೈಲ್ವೆ ಸ್ಟೇಷನ್ ಲೆಫ್ಟ್ ಅಂತ ಹಾಕಿತ್ತು, ನೋಡ್ಕೊ ಬಂದ್ಬಿಡೋಣ, ಅಲ್ಲೇ ಇರ್ಬೋದಾ? ಯಾವುದೋ ಫುಲ್ಲು ಮೀನು ಮಾರ್ಕೆಟ್ಗೆ ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ರೈಲ್ವೆ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇದ್ರ ಮೇಲೆ ಹೋಗ್ಬೋದಿತ್ತು, ಬಟ್ ಈಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾರಿಗಾರು ಕೇಳ್ಬಿಟ್ಟು ಹೋಗ್ಬೇಕಷ್ಟೆ. ಸೊ ಪಂಬನ್ ಬ್ರಿಡ್ಜ್ ಮೇಲೆ ಎಂಟ್ರಿ ಇಲ್ವಂತೆ, ಅಲ್ಲಿ ಪೊಲೀಸ್ ಬರ್ತಾರೆ. ಈಗ ಬಂದರೆ ಫೈನ್ ಹಾಕ್ಬಿಡ್ತಾರೆ, ಹೋಗ್ಬೇಡಿ ಸುಮ್ಮನೆ, ಅವ್ರು ಅದಕ್ಕೋಸ್ಕರನೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿದ್ದವರೆಲ್ಲ. ಸೊ ಯಾಕಪ್ಪ ರಿಸ್ಕು ಅಂದ್ಬಿಟ್ಟು ರೈಲ್ವೆ ಬ್ರಿಡ್ಜ್ ಮೇಲಿಂದ ಬೇಡ, ನಾರ್ಮಲ್ ಬ್ರಿಡ್ಜ್ ಮೇಲಿಂದ ನೋಡೋಣ ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ. ಸುಮ್ಮನೆ ಒಂದು 10 ನಿಮಿಷ ವೇಸ್ಟ್ ಆಗೋಯ್ತು ಇಲ್ಲಿ ಬಂದಿದ್ದು. ಸೊ ಸನ್ಸೆಟ್ಗೋಸ್ಕರ ಕೆಚ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಪೊಲೀಸ್ ಇಲ್ಲೂ ಇದ್ದಾರೆ, ಇಲ್ಲೂ ಓಡಿಸ್ತಾರೆ ನಾವು ಮೋಸ್ಟ್ಲಿ. ಏನು ಸಕ್ಕತ್ತಾಗಿದೆ ಗೋಲ್ಡನ್ ಸನ್ಸೆಟ್. ಸೊ ಇನ್ನು ಮುಂದೆ ಹೋಗೋಣ. ಬ್ರಿಡ್ಜ್ ಮೇಲೆ ಎಲ್ಲೂ ಪಾರ್ಕಿಂಗ್ ಇಲ್ಲ ಅನ್ಸುತ್ತೆ. ಒಬ್ಬರು ಗಾಡಿ ಹಾಕಿಲ್ಲ, ತುಂಬ ಜನ ಇದ್ದಾರೆ ಬಟ್ ಯಾರೂ ಗಾಡಿ ಹಾಕಿಲ್ಲ. ಎಲ್ಲ ಬ್ರಿಡ್ಜಿಂದ ಆಚೆ ಹಾಕ್ಬಿಟ್ಟು ನಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಹೆಂಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಹಿಂಗೆ ಹೋಗೋಣ ಅಂತ ಸುಮ್ಮನೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಹಂಗೂ ಏನಾದ್ರು ಅಲ್ಲೆಲ್ಲೂ ನಿಲ್ಸೇ ಬಿಡಲಿಲ್ಲ ಅಂದರೆ ಹೋಗಿ ಒಂದು ರೌಂಡ್ ಹಾಕೊಂಡು ಮತ್ತೆ ನಡ್ಕೊಂಡು ಬರೋದು. ಆ ಕಡೆ ನಿಲ್ಸ್ಬಿಟ್ಟು. ವಾವ್, ಕ್ರೇಜಿ ಸನ್ಸೆಟ್ ಗುರು, ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ. ಸೊ ಈ ಪಂಬನ್ ಬ್ರಿಡ್ಜು ಆ್ಯಕ್ಚುಲಿ ಬರೀ ರೈಲ್ವೆ ಬ್ರಿಡ್ಜ್ ಇದ್ದಿದಂತೆ ಮೊದಲು, ಆಮೇಲೆ ಈ ಬ್ರಿಡ್ಜ್ ಮಾಡಿರೋದು. ಇದು 2 ಕಿಲೋಮೀಟರ್ ಲೆಂತ್ ಇದೆ. ಸೆಕೆಂಡ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಇನ್ ಇಂಡಿಯಾ ಇದು. ಮೊದಲು ಇದೆ ಫಸ್ಟ್ ಲಾಂಗೆಸ್ಟ್ ಇತ್ತಂತೆ. ಮುಂಬೈಲಿ ಯಾವುದೋ ಒಂದು ಕಟ್ಟಿದ ಮೇಲೆ ಇದು ಸೆಕೆಂಡ್ ಆಗಿದೆ. ನಿಲ್ಸ್ಬೋದಂತ ಇಲ್ಲಿ ಬೈಕು, ಯಾರು ನಿಲ್ಸಿಲ್ಲ. ರೈಲ್ವೆ ಬ್ರಿಡ್ಜ್ ಇರೋದು. ಈ ರೈಲ್ವೆ ಬ್ರಿಡ್ಜಲ್ಲೂ ಇದು ಮಧ್ಯದ ಇದೆಯಲ್ಲ, ಇದು ಓಪನ್ ಆಗುತ್ತಂತೆ. ಹಿಂಗೆ ಓಪನ್ ಆಗಿಬಿಟ್ಟು ಶಿಪ್ ಮೂಮೆಂಟ್ಗೆ ದಾರಿ ಮಾಡಿಕೊಡುತ್ತೆ, ಆ ಥರ ಇದ್ದಿದ್ದು. ಬಟ್ ಇದ್ರದ್ದು ಸೆನ್ಸಾರ್ಸ್ ಏನೋ ಫೇಲ್ ಆಗಿದ್ದಕ್ಕೆ ಸ್ಟಾಪ್ ಮಾಡಿ ಇದನ್ನು ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿ, ಹೊಸದು ಕಂಪ್ಲೀಟ್ ಆದಮೇಲೆ ಟ್ರೈನ್ ರನ್ ಮಾಡ್ತೀವಿ ಅಂತ ಇಂಡಿಯನ್ ರೈಲ್ವೆ ಅವರು ಸ್ಟಾಪ್ ಮಾಡಿದ್ದಾರೆ. 2022 ಲಾಸ್ಟ್ ಟ್ರೈನ್ ಇಲ್ಲಿ ಓಡಾಡಿರೋದು. ಅದಾದಮೇಲೆ ಯಾವುದೂ ಟ್ರೈನ್ ಬಿಟ್ಟಿಲ್ಲ. ಸೊ ಯಾವಾಗ ರೆಡಿ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಟ್ರೈನ್ ಬಿಡ್ತಾರೆ. ಸೊ ಈ ಕಡೆ ರೈಲ್ವೆ ಬ್ರಿಡ್ಜು, ಈ ಕಡೆ ನಮ್ಮದು ನಾರ್ಮಲ್ ಬ್ರಿಡ್ಜು, ಆ ಕಡೆ ಎಲ್ಲ ಬರೀ ನೋಡಿ ಬೋಟ್ಸು. ಸೊ 3 ಇದೆ ನೋಡಿ ಇಲ್ಲಿ, ರೋಡ್ವೇ, ರೈಲ್ವೆ ಆ್ಯಂಡ್ ಸೀವೇ, ವಾಟರ್ ವೇ, ಏನು 3 ಒಂದೇ ಕಡೆ ನೋಡ್ಬೋದು.
ಆ ಕಡೆ ಒಂದು ಬೋಟ್ ಇಲ್ಲ ನೋಡಿ, ಆ ಕಡೆ ಒಂದೇ ಒಂದು ಬೋಟು ಇಲ್ಲ, ಆ ಕಡೆ ಎಲ್ಲ ಈ ಕಡೆನೇ ಇರೋದು. ಯಾಕೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ನಮ್ಮ ಮೂರ್ತಿ ಅಣ್ಣ ಇನ್ನೂ ವೀಡಿಯೋಸ್ ಮಾಡೋದು ಬಿಟ್ಟೇ ಇಲ್ಲ. ಹೆಂಗೆ ಗುರು ಸೂರ್ಯನ ಫೋನಲ್ಲಿ ತುಂಬ್ಕೋತಾ ಇದೆಯಾ? ಎಷ್ಟು? ಹಾಂ, ಎಲ್ಲಿವರೆಗೂ ಹೋಯ್ತದೆ? ಸರಿ, ಏನೋ ಮಾಡ್ರಪ್ಪ ಸಾವುಕಾರ ಮಂದಿ, ನೀವು ಬಡವ್ರ ಮಂದಿ ಹಿಂಗೆ ರೀ. ಹ್ಞೂ, ಕ್ಲೌಡ್ಸ್ ಜಾಸ್ತಿ ಇರೋದ್ರಿಂದ ಸೂರ್ಯಜಿ ಒಳಗೋಗ್ಬಿಟ್ರು. ಬಟ್ ಲೈಟಿಂಗ್ಸ್ ಮಾತ್ರ ಹಂಗೆ ನೋಡಿ ಹೆಂಗಿದೆ, ಸ್ಪೆಷಲ್ ಎಫೆಕ್ಟ್ ಫುಲ್ಲು. ಆ ಬೋಟ್ಗಳು ಪಾರ್ಕ್ ಮಾಡ್ಕೊಂಡಿರೋದಕ್ಕೂ ಅದಕ್ಕೂ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡಿ. ಇದು ಪಂಬನ್ ಬ್ರಿಡ್ಜ್ ಸನ್ಸೆಟ್. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬೆಟ್ಟ ದೋಣಿ. ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೂನಿ. ಸಕ್ಕದಾಗಿದೆ ಮಾತ್ರ. ಅಲ್ಲೇ ಬಂದು ಒಂದು 10 ನಿಮಿಷ ಆಯಿತು. 10 ನಿಮಿಷದಿಂದ ಬರೀ ಫೋಟೋಸ್ ವೀಡಿಯೋಸ್ ತೆಗಿಯೋದಾಯಿತು. ಕ್ರೇಜಿ ಆಗಿದೆ ಮಾತ್ರ ವ್ಯೂ. ಕ್ಲೌಡ್ಸ್ ಇಲ್ಲ ಅಂದಿದ್ರೆ ಅದು ಫುಲ್ಲು ಸೂರ್ಯ ಹಿಂಗೆ ಕೆಳಗೆ ಹೋಗೋದು ಫುಲ್ ಕಾಣ್ತಾ ಇತ್ತು ಅಲ್ಲಿವರೆಗೂ ಹೋದಾಗ್ಲೂ. ಬಟ್ ಕ್ಲೌಡ್ಸ್ ಇರೋದ್ರಿಂದ ಇಷ್ಟೇ ವ್ಯೂ. ಬಟ್ ಇದೇ ಚಿಂದಿಯಾಗಿದೆ. ಸೊ ಅಲ್ಲಿ ಹಾಕೊಂಡು ನಿಂತಿದ್ದು ವೀಡಿಯೋಸ್ ಮಾಡೋಣ ಅಂತ. ಬಟ್ ಪೊಲೀಸ್ ಬಂದು ಎಲ್ಲ ವೆಹಿಕಲ್ಸ್ನ ಎತ್ತಿಸ್ತಾ ಇದ್ದಾರೆ, ಮೂವ್ ಮಾಡಿಸ್ತಾ ಇದ್ದಾರೆ. ಯಾವ ವೆಹಿಕಲ್ನೂ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಮೂವ್ ಮಾಡ್ಕೊಂಡು ಬಂದೇ ಬಿಟ್ಟು ನಾವು. ಬಟ್ ಅಲ್ಲಿಂದ ಸಕ್ಕದಾಗಿತ್ತು ಮಾತ್ರ ವ್ಯೂ. ಈಗ ಒಂದು ಕೆಲಸ ಮಾಡ್ತೀವಿ, ಆ ಕಡೆ ತುದಿವರೆಗೂ ಹೋಗ್ಬಿಟ್ಟು ಆ ಕಡೆಯಿಂದ ಮತ್ತೆ ಯೂಟರ್ನ್ ಮಾಡ್ಕೊಂಡು ಮತ್ತೆ ಬರೋದು, ಮತ್ತೆ ಸುತ್ತಾಡ್ಕೊಂಡು ಮತ್ತೆ ನೋಡೋದು. ಹಂಗೆ ಮಾಡೋಣ ಅಂತ ಪ್ಲಾನ್. ಈಗ ಓಡಾಡ್ಕೊಂಡೆ ನೋಡಿದ್ರಾಯ್ತು. ಪೊಲೀಸ್ ಈ ಕಡೆ ಬಂದಲ್ಲ, ನಾವು ಹಿಂದೆ ಹೋಗಿ ನಿಂತ್ಕೊಬಿಡೋಣ ಅಂತ. ಸೊ ಪೊಲೀಸ್ಗೆ ಮಕ್ಕರ್ ಮಾಡೋ ಕೆಲಸ ಮಾಡ್ತಾ ಇದೀವಿ ಈಗ. ಪೊಲೀಸ್ ಈ ಕಡೆ ಬಂದಿರೋದ್ರಿಂದ ನಾವು ಆ ಕಡೆ ಹೋಗಿ ನಿಂತ್ಕೊಬಿಡೋಣ ಅಂತ ನಮ್ಮ ಪ್ಲಾನ್. ಈಗ ನೋಡೋಣ ವರ್ಕೌಟ್ ಆಗುತ್ತಾ. ಸೊ ಪೊಲೀಸ್ಗೆ ಮಕ್ಕರ್ ಮಾಡ್ಬಿಟ್ಟು ಮತ್ತೆ ಹಿಂದೆ ಬಂದು ಹಾಕ್ಕೊಂಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂತ. ಸೊ ಪಂಬನ್ ಬ್ರಿಡ್ಜ್ ಮೇಲೆ ಸನ್ಸೆಟ್ ನೋಡಿ ಬೇಜಾರಾಗೋವರೆಗೂ ಟೈಮ್ ಸ್ಪೆಂಡ್ ಮಾಡಿ ಫುಲ್ ಕತ್ಲಾಗಿ ಇನ್ನೇನು ಕಾಣ್ತಾನೆ ಇಲ್ಲ ಅನ್ನೋ ಟೈಮಲ್ಲಿ ವಾಪಸ್ ಹೋಗ್ತಾ ಇದೀವಿ. ಯಾಕೆಂದರೆ ಆ ಕಡೆ ಹಿಂದೆಯಿಂದ ಮಿಂಚ್ಕೊಂಡು ಬರ್ತಾ ಇದೆ. ಯಾಕೆ ರಿಸ್ಕು ಅಲ್ಲಿ ನೋಡಿ. ಹಾಂ, ಸುಮ್ಮನೆ ಮಳೆ ಗಿಡ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ರೈನ್ ಗೇರ್ಸ್ ಹಾಕ್ಕೋಬೇಕು. ಯಾಕಪ್ಪ ಆ ಕಡೆ ಮಳೆ ಇಲ್ಲ ಅಂದ್ರೆ ಹಂಗೆ ಹೊಂಟೋಗೋಣ ಅಂತ ಮುಗೀತೀಗ. ಇಲ್ಲಿ ಸದ್ಯಕ್ಕೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಡಿಸೈಡ್ ಮಾಡಿಲ್ಲ. ಅಲ್ಲೆಲ್ಲಾದರೂ ಒಂದು ಕಡೆ ನಿಲ್ಸ್ಕೊಂಡು ಡಿಸೈಡ್ ಮಾಡೋಣ.